ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಒಂದು ಪುಟ್ಟ ಹಾರ್ವೆಸ್ಟ್ ಇದೆ. ಸೊ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ತರಕಾರಿಗಳಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಟೊಮೆಟೊನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 5-6 ಟೊಮೆಟೊ ಆಗಿದೆ. ಗಿಡ ಆ್ಯಕ್ಚುಲಿ ಸ್ವಲ್ಪ ಹಳೆಯದಾಗಿದೆ, ಇದನ್ನೆಲ್ಲ ರೀಪ್ಲೇಸ್ ಮಾಡ್ಕೊಬೇಕು. ಅದಕ್ಕೆ ಟೊಮೆಟೊ ಒಂದು ಸ್ವಲ್ಪ ಚಿಕ್ಕದಾಗಿ ಇದೆ. ಇನ್ನೂ ಸ್ವಲ್ಪ ಕಾಯಿಗಳಿದೆ, ಅದೆಲ್ಲ ಆದಮೇಲೆ ಗಿಡನ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡ್ಕೊತೀನಿ. ಚಿಕ್ಕ ಸಸಿಗಳನ್ನ ಆಲ್ರೆಡಿ ನಾನು ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ಬೆಳೆಸ್ತಾ ಇದ್ದೀನಿ, ಅದನ್ನು ಹಾಕ್ಕೊತೀನಿ. ಆ್ಯಂಡ್ ರೋಸು, ಇದು ಪನ್ನೀರ್ ರೋಸು 2 ಬಿಟ್ಟಿತ್ತು, ಎರಡನ್ನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ರೋಸ್ ಏನೋ ತುಂಬ ದಿನ ಇಡೋಕ್ಕಾಗಲ್ಲ, ಹಾರ್ವೆಸ್ಟ್ ಮಾಡಿದ ನೆಕ್ಸ್ಟ್ ಡೇನೇ ಆ್ಯಕ್ಚುಲಿ ನಾವು ಯೂಸ್ ಮಾಡಬೇಕು. ಅದನ್ನು ಹಾಗೆ ಬಿಟ್ಟರೆ ಪೆಟಲ್ಸ್ ಎಲ್ಲ ಉದುರೋಗುತ್ತೆ. ಆ್ಯಂಡ್ ಇದು ಮಲ್ಬೆರಿ ಪ್ಲ್ಯಾಂಟ್, ಒಂದೊಂದು ಮಲ್ಬೆರಿ ಬಿಡ್ತಾ ಇದೆ ಆ್ಯಕ್ಚುಲಿ. ಸೊ ಇದನ್ನು ಈಗ ಪ್ರೂನಿಂಗ್ ಮಾಡ್ಕೊಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಈ ಥರ ಸ್ವಲ್ಪ ಕಪ್ಪಗಾದ್ಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡು ತಿಂದರೆ. ಆಮೇಲೆ ಹಿತ್ತಲವರೆಕಾಯಿ ಸ್ವಲ್ಪ ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಕೊತ್ತಂಬರಿ ಸೀಡ್ಸ್ಗೆ ಹಾಗೆ ಬಿಟ್ಟಿದ್ದೀನಿ ಈ ಸಲ. ಈಗಷ್ಟೇ ಸೀಡ್ಸ್ ಆಗ್ತಾಯಿದೆ ಇದ್ರದ್ದು. ಆ್ಯಂಡ್ ಇಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೀನಿ, ಮೊಳಕೆ ಎಲ್ಲ ಬರ್ತಾಯಿದೆ. ಇದು ಮೆಣಸಿನ್ಕಾಯಿ ಗಿಡ. ಆ್ಯಂಡ್ ಇದು ಅವಕಾಡೋ ಅಂದರೆ ಬಟರ್ ಫ್ರೂಟ್ ತಂದಿದ್ದೆ. ಸೊ ಅದು ಗಿಡ ಮಾಡಬೇಕು ಅಂತ ಹಾಗೆ ಹಾಕಿದ್ದೀನಿ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಇದೆಲ್ಲ ಹೊಸದಾಗಿ ಈಗ ಗ್ರೋ ಬ್ಯಾಗಿಗೆ ನಾನು ಹಾಕ್ಕೊಂಡಿರೋದು. ಸೊ ಎಲ್ಲ ಗ್ರೋ ಬ್ಯಾಗ್ಗೂ ನಾನು ಸ್ವಲ್ಪ ಗೊಬ್ಬರ ಹಾಕಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ವರ್ಮಿ ಕಂಪೋಸ್ಟ್ನ ಆನ್ಲೈನ್ನಲ್ಲೇ ತರಿಸ್ತೀನಿ ಯೂಶ್ವಲಿ. ಆ್ಯಂಡ್ ಇನ್ನು ಮಿಕ್ಕಿದ ಹಿತ್ತಲವರೆಕಾಯಿ ಈ ಕಡೆಯಿಂದ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಥ್ರೂ ಔಟ್ ದ ಸೀಸನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಿಡುತ್ತೆ. ಆ್ಯಂಡ್ ಇದು 18 ಇಂಚಸ್ ಗ್ರೋ ಬ್ಯಾಗ್ನಲ್ಲಿ ಇರೋದು, ನೋಡಿ ಎಷ್ಟೊಂದು ಬಿಟ್ಟಿದೆ ಇಲ್ಲಿ. ಸೊ ಎಲ್ಲ ನೀಟಾಗಿ ಹಾರ್ವೆಸ್ಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಸ್ವಲ್ಪ ಈ ಗಿಡಕ್ಕೆ ಹುಳ ಜಾಸ್ತಿ ಬರುತ್ತೆ, ಸೊ ರೆಗ್ಯುಲರಾಗಿ ನೀಮ್ ಆಯಿಲ್ ಎಲ್ಲ ಸ್ಪ್ರೇ ಮಾಡ್ಕೊತಾ ಇರಬೇಕು. ತುಂಬ ಒಳ್ಳೆ ಈಲ್ಡ್ ಸಿಗುತ್ತೆ ಆ್ಯಕ್ಚುಲಿ ಈ ಗಿಡದಿಂದ. ಬಟ್ ಇದು ಒಂದು ಕ್ರೀಪರ್ ವೆರೈಟಿ ಆಗಿರೋದ್ರಿಂದ ಸಪೋರ್ಟ್ ಎಲ್ಲ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಕಾಯಿಗಳನ್ನ ಬಿಡುತ್ತೆ. ಸೊ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಹಾಗೆ ಬಿಟ್ಟರೆ ತುಂಬ ಸೀಡ್ಸ್ ಆಗಿಬಿಡುತ್ತೆ. ತುಂಬ ಸೀಡ್ಸ್ ಆಲ್ರೆಡಿ ಹಾಗೆ ಬಿಟ್ಟಿದ್ದೀನಿ. ಆ ಸೀಡ್ಸ್ನ ನಾನು ನೆಕ್ಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ಕೊತೀನಿ. ಟೆರೆಸ್ ಗಾರ್ಡನ್ ಮಾಡೋರು ಈ ಥರದ್ದು ಒಂದು 2 ಗಿಡನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಆ್ಯಕ್ಚುಲಿ ವಾರಕ್ಕೆ 1-2 ಸಲ ಆದರೂ ಹಾರ್ವೆಸ್ಟ್ ಮಾಡ್ಕೊಬೋದು. ಇದು 18 ಇಂಚಸ್ ಗ್ರೋ ಬ್ಯಾಗ್ ಅಂತ ಹೇಳಿದ್ನಲ್ಲ, ಎಲ್ಲ ವೆಜಿಟೇಬಲ್ ವೇಸ್ಟು ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇರ್ತೀನಿ ನೋಡಿ. ಆ್ಯಂಡ್ ಇದು ಹೊಸದಾಗಿ ಸೀಮೆ ಬದನೆಕಾಯಿ ಗಿಡ ಹಾಕಿರೋದು. ಸೀಮೆ ಬದನೆಕಾಯಿ ಮೊಳಕೆ ಬಂದ ಮೇಲೆ ಹಾಕಿರೋದು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಆಲೂಗಡ್ಡೆ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೊಳಕೆ ಬಂದಿರೋ ಆಲೂಗಡ್ಡೆ ಹಾಕಿದ್ದೆ, ಸೊ ತುಂಬ ಚೆನ್ನಾಗಿ ಗಿಡ ಬಂದಿದೆ. ಇದು ಮೆಣಸಿನ್ಕಾಯಿ ಗಿಡ, ಹೊಸ ಮೆಣಸಿನ್ಕಾಯಿ ಗಿಡ ಹಾಕ್ಕೊಬೇಕು, ಅದು ಹಳೇದು. ಬದನೆ ಗಿಡ. ಆಮೇಲೆ ಇದು ಕೆಂಪು ಮೂಲಂಗಿ ಗಿಡ. ಇದು ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸೀಡ್ಸ್ ತರಿಸಿದ್ದೆ, ಸ್ವಲ್ಪ ಬೇರೆ ವೆರೈಟಿ ಹಾಕೋಣ ಅನ್ನೋ ಕಾರಣಕ್ಕೆ. ಪ್ರಾಬ್ಲಮ್ ಏನಾಯಿತು ಅಂದರೆ ಯಾವುದೋ ಒಂದು ಹುಳ ಬಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ತಿಂದ್ಬಿಟ್ಟಿತ್ತು ನೋಡಿ. ತುಂಬ ಎಲೆಗಳನ್ನ ತಿಂದ್ಬಿಟ್ಟಿದೆ. ಅದ್ರ ಜೊತೆ ಬದನೆ ಬೀಜ ಹಾಕಿದ್ದೆ, ಅದರದ್ದು ಅಷ್ಟೇ ತುಂಬ ಎಲೆಗಳನ್ನ ತಿಂದ್ಬಿಟ್ಟಿತ್ತು. ಸೊ ಫೈನಲಿ ಇಷ್ಟು ಹಾರ್ವೆಸ್ಟ್ ಸಿಕ್ತು. ಸೊ ವಾರಕ್ಕೆ 1 ಸಲ ಅಥವಾ 2 ಸಲ ಇಷ್ಟು ಹಾರ್ವೆಸ್ಟ್ ಯೂಶ್ವಲಿ ಸಿಗುತ್ತೆ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.